ಸಂಗಮೋತ್ಸವದಲ್ಲಿ ಮಿಂದೆದ್ದ ರನ್ನ ನಗರಿ. ನಾಡ ಭಕ್ತಿ, ದೇಶಭಕ್ತಿಯನ್ನು ಬಡಿದೆಬ್ಬಿಸಿದ ಮಕ್ಕಳು. ಸಾಕ್ಷಾತ್ ಯಲ್ಲಮ್ಮ ದೇವಿಯೇ ಭುವಿಗಿಳಿದಂಥ ದೃಶ್ಯ. ಸಖತ್ ಹೆಜ್ಜೆ ಹಾಕಿದ ಪುಟ್ಪುಟಾಣಿ ಮಕ್ಕಳು. ಅವಾರ್ಡ್, ಟ್ರೋಫಿ ಪಡೆದು ಮಿಂಚಿದ ವಿದ್ಯಾರ್ಥಿಗಳು. ಹಾಡು ನೃತ್ಯಗಳ ಮಹಾ ಸಂಗಮ. ಇದು ಅದ್ಧೂರಿ ಸಂಗಮೋತ್ಸವ. ಇದು ಮೂಧೋಳದ ಸಂಗಮನಾಥ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ. ಆರಂಭದಲ್ಲಿ ತಾಯಿಯ ಮಹತ್ವ ಸಾರುವ ಜಾನಪದ ಹಾಡಿನ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು. ಹೊತ್ತು ಹಗಲಿರುಳೆಮ್ಮಣ್ಣು ಬೆಳೆಸಿಹಳು. 16 ದೇವರ ಹರಕೆಯ ಹೊತ್ತು ಹಗಲಿರುಳೆಮ್ಮಣ್ಣು ಬೆಳೆಸಿಹಳು. ತಾಯಿ ಸೇವೆ ಮಾಡ್ರಿ ಜನ್ಮಕ, ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡ್ರಿ ಜನ್ಮಕ. ಶಿವಕುಮಾರ್ ಮಲಘಾನ್ ಸಾರಥ್ಯದ ಶಾಲೆಯೇ ವಿಶೇಷ ಕಾರ್ಯಕ್ರಮಗಳಿಗೆ ಪ್ರತಿಭೆಗಳ ಆಗರವಿದ್ದಂತೆ. ಮಲಘಾನ್ ಅವರ ಶ್ರಮವನ್ನು, ಸಾಧನೆಯನ್ನು ಸಚಿವ ಆರ್.ಬಿ. ತಿಮ್ಮಾಪುರ್ ಶ್ಲಾಘಿಸಿದ್ರು. ಕಳೆದ ಬಾರಿ 10ನೇ ತರಗತಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಜೊತೆಗೆ ಸಾಂಸ್ಕೃತಿಕ, ಕ್ರೀಡೆಯಲ್ಲಿ ಪ್ರತಿಭೆ ತೋರಿದವರಿಗೆ ಬೆಸ್ಟ್ ಅವಾರ್ಡ್ ನೀಡಿ ಪ್ರೋತ್ಸಾಹಿಸಿದ್ರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನೀಡಿದ್ರು. ಸಾಂಪ್ರದಾಯಿಕ ಉಡುಗೆಯಲ್ಲಿ ವಿದ್ಯಾರ್ಥಿನಿಯರು ಭರತನಾಟ್ಯ ಮಾಡಿ ಎಲ್ಲರ ಮನಸೆಳೆದ್ರು. ಭಾರೀ ಟ್ರೆಂಡ್ ಆಗಿರುವ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ಹಾಡು ನೃತ್ಯಕ್ಕೆ ಪ್ರೇಕ್ಷಕರು ಮನಸೋತ್ರು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಬರಬೇಕು. ಪಠ್ಯೇತರ ಚಟುವಟಿಕೆ ಬರೋದರಿಂದ ಶಾರೀರಿಕ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಮಕ್ಕಳಲ್ಲಿ ನಾವು ಅಭ್ಯಾಸದ ಜೊತೆಗೆ ಆಟದಲ್ಲಿಯೂ ಸಹಿತ ಆಸಕ್ತಿ ಬರಬೇಕು ಅನ್ನುವ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೋತಾ ಬಂದಿದ್ದೇವೆ. ಇವತ್ತಿನ ದಿವಸ ಮಕ್ಕಳು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಅದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಅಂತ ನಾವು ಹೇಳಬೇಕು. ಅದರ ಜೊತೆಯಾಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದು ತಾಲೂಕಿಗೆ, ಜಿಲ್ಲೆಗೆ ಮೊದಲನೇ ಸ್ಥಾನ ಇರುವುದು ನಮಗೆ ಹೆಮ್ಮೆಯ ವಿಷಯ. ಶಾಲಾ ಆವರಣದಲ್ಲಿ ಮಾತ್ರ ಶಾಲಾ ಕಾಂಪೌಂಡ್ ಮೇಲೆ ಕೂಡ ಯುವಕರು, ಪ್ರೇಕ್ಷಕರು ಕುಳಿತು ಕಾರ್ಯಕ್ರಮ ವೀಕ್ಷಣೆ ಮಾಡುವ ದೃಶ್ಯ ಕಂಡುಬಂತು. ಪುಟಾಣಿ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲದಂತೆ ಹೆಜ್ಜೆ ಹಾಕಿ ವೇದಿಕೆಯಲ್ಲಿ ಧೂಳೆಬ್ಬಿಸಿದ್ರು.
ವರ್ಷಗಳಿಂದ ನಿರಂತರವಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ, ಸಂಸ್ಕೃತಿ, ಸಂಸ್ಕಾರ, ಪರಂಪರೆಯನ್ನು ಉಳಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ನಾವು ಇದೇ ರೀತಿಯಾಗಿ ಕ್ರೀಡೆ ಮತ್ತು ಇತರ ಹಲವಾರು ವಿಷಯಗಳಿಗೂ ಗಮನವನ್ನು ಹರಿಸಿ ಶಾಲೆಯನ್ನು ಅತ್ಯಂತ ಒಂದು ಸುಸಂಸ್ಕೃತವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪು ಮತ್ತೊಮ್ಮೆ ಮೂಡುವಂತೆ ಮಾಡಿದ್ರು. ಕಾಣದಂತೆ ಮಾಯವಾದನು ಹಾಡಿಗೆ ಮುದ್ದು ಮಕ್ಕಳು ಅಭಿನಯಿಸಿದ್ರು. ಸಾಕ್ಷಾತ್ ದೇವರುಗಳನ್ನೇ ಭೂಮಿಗೆ ಕರೆಸಿದಂತೆ ಕಂಡು ಬಂತು. ಅಷ್ಟರ ಮಟ್ಟಿಗೆ ನೃತ್ಯಗಳಲ್ಲಿ ದೇವರುಗಳ ವೇಷಧಾರಿಗಳು ಹಾಸು ಹೊಕ್ಕಿದ್ರು. ಶಿವ ನೃತ್ಯ, ಯಲ್ಲಮ್ಮ ದೇವಿ ಹಾಡುಗಳು ಪ್ರೇಕ್ಷಕರಲ್ಲಿ ರೋಮಾಂಚನ ಮೂಡಿಸಿದ್ವು. ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೋನಿಯೇ ಚಲ ವೀರಭದ್ರೇಶ್ವರ ಮತ್ತು ಗಣಪತಿಯೇ ಧರೆಗಿಳಿದು ಬಂದಂತಾಗಿತ್ತು. ದೇವರ ಹಾಡುಗಳಷ್ಟೇ ಅಲ್ಲ, ನಾಡಭಕ್ತಿ, ದೇಶಭಕ್ತಿಯ ನೃತ್ಯಗಳು ಮನಸೂರೆಗೊಂಡವು. ವೇದಿಕೆಯಲ್ಲಿ ಕನ್ನಡ ಬಾವುಟ, ರಾಷ್ಟ್ರಧ್ವಜ ಹಾರಾಡಿದ್ದು ಭಾರತೀಯ ಸೇನೆಯ ತಾಕತ್ತು ತೋರಿಸಿದ್ದು ನಿಬ್ಬೆರಗಾಗುವಂತೆ ಮಾಡಿತು. ಮಾದೇವ
ಅಂದ್ರೆ ಇನ್ನೊಂದ್ಸಲ ಹೇಳು. ಕರಿಮಣಿ ಮಾಲೀಕ ಒಟ್ನಲ್ಲಿ ಸಂಗಮೋತ್ಸವದಲ್ಲಿ ದೇವರುಗಳ ಮಹಾ ಸಂಗಮವಾಗಿತ್ತು. ದೇಶಭಕ್ತಿ ಉಕ್ಕಿ ಹರಿಯಿತು. ಸಂಗಮೋತ್ಸವ ಮುಧೋಳ ಉತ್ಸವದಂತೆ ಕಂಡಿತು. ರನ್ ಟಿವಿ ನ್ಯೂಸ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.